ಜಾಹಿದ್ ಪಾಷಾ ಅಂತ ರಾಜ್ಯ ಸಾಮಾಜಿಕ ಜಾಲತಾಣದ ಉಪಾಧ್ಯಕ್ಷರನ್ನು. ಯಾವುದು ಕಾಂಗ್ರೆಸ್ಸಿನ. ಓಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರ್. ಸುಮಾರು 3 ದಶಕಗಳಿಂದ ಕರ್ನಾಟಕದಲ್ಲಿ ಒಂದು ಪರ್ಯಾಯ ರಾಜಕೀಯ ಪಕ್ಷಕ್ಕೆ ಒಂದು ಮುಸಲ್ಮಾನ್ ಬಾಂಧವರೆಲ್ಲರೂ ನಿಮ್ಮನ್ನು ಬೆಂಬಲಿಸ್ತಾ ಬಂದರು. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮುಖ್ಯಮಂತ್ರಿ ಪದವಿ ಆಯ್ಕೆಯವರೆಗೂ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಬಂದರು. ಇತ್ತೀಚೆಗೆ ನಿಖಿಲ್, ತಮ್ಮ ಮಗನಾದ ನಿಖಿಲ್ರವರು ಸೋತರು. ಆ ಕಾರಣದಿಂದ ತಾವು ಮುಸಲ್ಮಾನ್ ಬಾಂಧವರ ಬಗ್ಗೆ ಒಂದು ಹೇಳಿಕೆ ಹೇಳಿದ್ದೀರಾ? ಯಾವ ಹೇಳಿಕೆ? ಈ ಹೇಳಿಕೆ, ನನಗೆ ಮುಂದೆ ರಾಜಕಾರಣದಲ್ಲಿ ಮುಸಲ್ಮಾನರ ನಂಬಿಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ ಅನ್ನೋ ಒಂದು ಹೇಳಿಕೆ. ಏನಂದೆ ಇನ್ನೊಂದ್ಸಲ? ಈ ಹೇಳಿಕೆ ಹೇಳಾದ ಮೇಲೂ ಸಹ ತಾವು ಜಾತ್ಯತೀತ ಜನತಾದಳ ಅಂತ ಒಂದು ಹೆಸರಿಟ್ಟಿದ್ದೀರಾ. ಆ ಹೆಸರು ಜಾತ್ಯತೀತ ಅನ್ನೋದಕ್ಕೆ ಏನು ತಾವು ಡಿಕ್ಲೇರ್ ಮಾಡ್ತೀರಾ ಸರ್? ಅರ್ಥ ಆಗ್ತಾ ಇಲ್ಲ. ಅವರ ಕುಮಾರಸ್ವಾಮಿ ಅವರು ಉತ್ತರ ಕೊಡೋದಕ್ಕಿಂತ ಮುಂಚೆ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ಸಿನ ಮೈತ್ರಿಯನ್ನು ನೀವು ಹೆಂಗೆ ನೋಡ್ತೀರಿ? ಆಸ್ ಅ ಮುಸ್ಲಿಂ ಹೆಂಗೆ ನೋಡ್ತೀರಿ ನೀವು? ಕೇರಳದಲ್ಲಿ ಅದರಲ್ಲಿ ಬ್ರದರ್, ಈಗ ಜಾತ್ಯತೀತ ಪದ ಬಳಸಿದಾರಲ್ಲ, ಅದರ ಮೀನಿಂಗ್ ಏನು? ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು ಅಲ್ವಾ? ಹೌದು. ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಪೂರೈಸೋದಲ್ಲ. ಜಾತ್ಯತೀತ ಅಂದರೆ ಎಲ್ಲರೂ ಸಮಾನರು, ನಮಗೆ ಎಲ್ಲರೂ ಸಮಾನರು ಅಂತಲೇ ಇರಬೇಕು. ಇದು ಆಕ್ಚುಲಿ ಚೆನ್ನಾಗಿ, ಮುಸಲ್ಮಾನರು ಒಂದೇ, ಜೈನರು ಒಂದೇ, ಕ್ರಿಶ್ಚಿಯನ್ನು ಒಂದೇ, ಹಿಂದೂ ಸಮಾಜಗಳು ಒಂದೇ, ಎಲ್ಲರನ್ನೂ ಒಂದಾಗೆ ನೋಡಬೇಕು. ಅದೇ ಜಾತ್ಯತೀತ. ಒಂದು ಪರ್ಟಿಕ್ಯುಲರ್ನ ಓಲೈಸಿದ್ರೆ ಅದು ಜಾತ್ಯತೀತ ಆಗುತ್ತಾ? ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ನಾವು ರಾಜಕಾರಣ ಮಾಡಿದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದಾಗ ಜಾತಿಯ ಸರ್ವ ಜನಾಂಗದ ಶಾಂತಿಯ ತೋಟ ಇರಬೇಕಲ್ವಾ? ನನಗೆ ಇಲ್ಲಿ ನೀವು ಹೇಳಿದ್ದು, ನನ್ನ ಮಗನನ್ನು ಚುನಾವಣೆಯಲ್ಲಿ ಸೋಲಿಸಿದ್ದಕ್ಕೆ ನೀವು ಮುಸಲ್ಮಾನ್ ಸಮಾಜ ಓಟೇ ಬೇಡ ಅಂತ ಹೇಳಿದ್ರು, ಇನ್ನು ಮುಂದಕ್ಕೆ ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ಅಂತ ಇದೆಯಲ್ಲ, ಅದನ್ನು ನಾನು ಯಾವುದೇ ಕಾರಣಕ್ಕೂ ಅಷ್ಟು ಲಘುವಾಗಿ ಮಾತನಾಡಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ ಬ್ರದರ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಾನು ಮೊದಲೇ ಹೇಳಿದೆ ಯಾವೊಂದು ಇದರಲ್ಲಿ ಸಂವಾದದಲ್ಲಿ, ನಾನು ಎಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲಿ ನೀವು ಮುಸಲ್ಮಾನ್ ಬಾಂಧವರು ಕಾಂಗ್ರೆಸ್ಗೆ ಕೊಡಿ, ಎಲ್ಲಿ ಜನತಾದಳ ಗೆಲ್ತಕ್ಕಂಥ ಅವಕಾಶ ಇದೆ ಜನತಾದಳಕ್ಕೆ ಕೊಡಿ ಅಂತ ಕೇಳಿದೆ. ಮುತ್ತಿನಂತ ಮಾತಾಡದೆ ಅಳಿಮಯ್ಯ. ಈಗ ನೀವು ನನ್ನನ್ನು ಕೇಳ್ತಿರಲ್ಲ ಜಾತ್ಯತೀತ ಅಂದರೆ ಏನು ಅಂತೇಳಿ. ಈಗ ನಿಮ್ಮ ಮುಸಲ್ಮಾನ್ ಕ್ಯಾಂಡಿಡೇಟ್ ನಿಂತ ಅಂತೇಳಿ ರಾಮನಗರದಲ್ಲಿ, ಈಗ ಸಂಪೂರ್ಣ ನಿಮ್ಮ ಸಮಾಜ ಓಟ್ ಹಾಕೋದಾದರೆ ನಾನು ಆ ಸಮಾಜಕ್ಕೆ ಕೆಲಸ ಮಾಡಿಲ್ವಾ? ಆ ರಾಮನಗರ ಕ್ಷೇತ್ರಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ನಾನು ಇವತ್ತು ನನ್ನ ಹೃದಯದಲ್ಲಿ ತಾಯಿ ಮಕ್ಕಳು ಸಂಬಂಧ ಅಂತೀನಿ ಆ ಕ್ಷೇತ್ರದ ಜನತೆ ಜೊತೆ ನಮ್ಮದು. ಇವತ್ತು ಜಾತಿ ಹೆಸರಿನಲ್ಲಿ ನಾನು ರಾಜಕಾರಣ ಮಾಡಿಲ್ಲ. ಹಿಂದೆ 2004ರಲ್ಲಿ ಪ್ರವಾಹ ಬಂತಲ್ಲಿ, ಅವತ್ತು ದೀಪಾವಳಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಒಟ್ಟಿಗೆ ಇತ್ತು. ಮನೆಗಳಿಗೆ ನೀರು ನುಗ್ಗಿ ಪ್ರವಾಹದಲ್ಲಿ ಮನೇಲಿ ಇದ್ದು ಬದ್ದೆಲ್ಲ ಕೊಚ್ಕೊಂಡು ಹೋಯ್ತು. ಬೆಳಗ್ಗೆ ಹಬ್ಬ ಮಾಡಬೇಕು ರಾಮನಗರ ಟೌನ್ನಲ್ಲಿ. ಪ್ರತಿ ಕುಟುಂಬಕ್ಕೆ ಬಟ್ಟೆಯಿಂದ ಹಿಡಿದು ದವಸ ಧಾನ್ಯದಿಂದ ಹಿಡಿದು ಜಾತಿ ನೋಡಲಿಲ್ಲ. ಆ ರೀತಿ ನಡ್ಕೊಂಡೆ ನಾನು. ಆ ರೀತಿ ಮುಸಲ್ಮಾನ್ ಸಮಾಜ ನನಗೆ ನೋಡ್ಕೊಂಡ್ರ. ಈ ಚುನಾವಣೆ ಬಿಟ್ಟಾಕಿ ಆಯಿತು. 2018 ನನ್ನ ಮಗ ಏನು ನಿಂತಿರಲಿಲ್ಲ, ಆಗಲೂ ಓಟೇನಾಯಿತು. ಹಳ್ಳಿಲಿ ಓಟ್ ಬಂದಾಗ ನನಗೆ 25,000 ಲೀಡ್ ಬರುತ್ತೆ, ಟೌನ್ ಬಂದಾಗ 25,000 ಮೈನಸ್ ಆಯ್ತೀನಿ. 20,000 ಹೋಗಿ 150 ಇದಾಗುತ್ತೆ. ಮತ್ತೆ ಹಳ್ಳಿ ಬಂದು 24,000ದಲ್ಲಿ ಗೆಲ್ತೀನಿ ಸರ್. ಹಾಗೆ ಗೆದ್ದಿದ್ದಾರಲ್ಲ ಸರ್? ಯಾವುದು ಗೆದ್ದಿದ್ದೀನಿ ಇಲ್ಲ ಅಂತ ಹೇಳ್ತೀರಾ? 4 ಬಾರಿ ಗೆಲ್ಸಿದ್ದಾರೆ. ನೀವು ಹೇಳಿದ್ರಲ್ಲ, ಮುಸಲ್ಮಾನ್ ಸಮಾಜದ ಬಗ್ಗೆ ಇವತ್ತು ಗೌರವ ಇದೆ. ಇವತ್ತು ಕಳೆದ BJP ಸರ್ಕಾರದಲ್ಲೇ ನಿಮ್ಮ ಹಿಜಾಬ್ ಇಶ್ಯೂ ಬಂತು, ಅದೆಲ್ಲ ಜಡ್ಕಾ ಕಟ್ಟು ಹಲಾಲ್ ಕಟ್ಟು ಬಂತು. ಅಲ್ಲೆಲ್ಲೋ ಗದಗ್ನೆಲ್ಲೋ ಎಲ್ಲ ಒಂದು ಕಡೆ ಕಲ್ಲಂಗಡಿ ಹಣ್ಣು ವ್ಯಾಪಾರ ಮಾಡ್ತಕ್ಕಂಥ ಮುಸಲ್ಮಾನ್ ವ್ಯಾಪಾರಿ ಮೇಲೆ ಹಲ್ಲೆ ಮಾಡಿದ್ರು. ಈ ಪ್ರತಿಯೊಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಿದವರು. ಇದೇ ಕುಮಾರಸ್ವಾಮಿ ಧ್ವನಿ ಎತ್ತಿದ್ದು. ನಾವು ಮಾತಾಡೋದು ಬೇಡ ಅಂದರು ನಿಮ್ಮ ಅಧ್ಯಕ್ಷರು, ಈಗಿರೋ ಅಧ್ಯಕ್ಷರು. ಇದಕ್ಕೆ ನಾವು ತಂಟೆ ಹೋಗೋದು ಬೇಡ ಅಂದರು. ಓಪನ್ ಆಗಿ ಸಮಾಜದ ಪರವಾಗಿ ಧ್ವನಿ ಎದ್ದೆ ನಾನು. ಯಾವ ರೀತಿ ನನ್ನ ಮನೆ ಹತ್ರಕ್ಕೆ ಬರೋರನ್ನ ಏನಾದ್ರು ಅವ್ರ ಕಷ್ಟ ಹೇಳ್ಕೊಳ್ಳೋಕ್ಕೆ, ನೀನು ಯಾವ ಜಾತಿ ಅಂತ ಮೊದಲು ಕೇಳಲ್ಲ ನಾನು, ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳ್ತೀನಿ. ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತೀನಿ. ಆ ರೀತಿ ಬಂದಿದ್ದೀನಿ. ಅದರಿಂದ ಇಲ್ಲಿ ನನ್ನನ್ನು ಯಾವ ರೀತಿ ಈ ಸಮಾಜದಲ್ಲಿ ಈ ಬಾರಿ ನಡೆಸ್ಕೊಂಡ್ರು ಕಳೆದ 2 ಚುನಾವಣೆಯಿಂದ, ಆದರೂ ಸಹ ನಾನು ಅವ್ರ ಪರವಾಗಿ ಯಾವ ರೀತಿ ನಿಂತಿದ್ದೆ. ಇದು ಸ್ವಲ್ಪ ನನ್ನ ಮನಸ್ಸಿಗೆ ಆಘಾತ ಆಗಿದೆ. ಎಂಥವ್ರಿಗಾದರೂ ಆಘಾತ ಆಗೇ ಆಗುತ್ತೆ. ಈಗ ನನ್ನ ಪಕ್ಷದ್ದು ಸರ್ವೈವಲ್ ಇದೆಯಲ್ಲ, ನನ್ನ ಪಕ್ಷದನ್ನು ಪಾಪ ಹೇಳುತ್ತಾರೆ. ಹಾಗಿದ್ರೆ 19 ಜನ
ಗೆಲ್ಲಬೇಕಾದ್ರೆ ಇವತ್ತು ಮುಸಲ್ಮಾನರು ಓಟ್ ಹಾಕದೆ ಗೆದ್ದುಬಿಟ್ರ ಅಂತ ಹೇಳ್ತಾರೆ. ಹೌದು. ಇಲ್ಲ ಅಂದರೆ 2 ಸೀಟಿಗೆ ನೀವೇ ಮುಸ್ಲಿಂ ಎರಡು ಜನಕ್ಕೆ ನಿಂತೋಗೋದು ಅಂತ ಹೇಳ್ತಾರೆ. ಸ್ವರೂಪ ಆಗಿರಲಿ, ಸ್ವರೂಪದ ಬೇರೆ ರಾಜಕಾರಣ. ಈಗ ನಂದೇ ಚನ್ನಪಟ್ಟಣದಲ್ಲೂ ನಾನು ಇವತ್ತು ಹೇಳ್ತೀನಿ, ಪ್ರೀತಿಯಿಂದ ಇರ್ತಕ್ಕಂಥ ಮುಸಲ್ಮಾನ್ ಬಂದವರು ಒಂದು ಭಾಗ ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಪಕ್ಷದ ಬಗ್ಗೆ 5 ಓಟ್ ತರಲಿ 10 ಓಟ್ ತರಲಿ ಕಮಿಟ್ಮೆಂಟ್ ಇರತಕ್ಕಂಥ ಮುಸಲ್ಮಾನ್ ಬಂಧುಗಳು ನಮ್ಮ ಪಕ್ಷದಲ್ಲಿದ್ದಾರೆ. ನಾನಿಲ್ಲಿ ಎಲ್ರಿಗೂ ದೋಷ ಕೊಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನಡೆದಂಥ ಕೆಲವು ಘಟನೆಗಳಿನ ಹಿನ್ನೆಲೆ ಹೇಳಿದ್ದೇನೆ. ನಾನು ಏನು ಹೇಳಿದೆ, ಈಗ 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 ನಾನು ಹೇಳಿದ್ದು, ಈಗ ಮೊನ್ನೆ ನಮ್ಮ ಪಾರ್ಟಿ ಇದರಲ್ಲೂ ಹೇಳಿದೆ, ನನ್ನನ್ನು ಇವೇನು ಲೆಟ್ ಡೌನ್ ಮಾಡಿದ್ದೀರಿ, ಇವತ್ತು ಏನೋ BJP ಬಂದುಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ ಹೇಳಿ ಕಾಂಗ್ರೆಸ್ಗೆ ನೀವು ಹೋಲ್ಸೇಲಾಗಿ ಏನು ಓಟ್ ಹಾಕೊಂಡಿದ್ದೀರಿ, ನಾಳೆ ಬೆಳಗ್ಗೆ ಈ ಸರ್ಕಾರ ಹೋಯಿತು ಅಂತ ಇಟ್ಕೊಳ್ಳಿ, ಹೈಪೋಥೆಟಿಕಲ್ ಕ್ವಶನ್ನು. ಓಕೆ, ಈಗಿನ ಸರ್ಕಾರ ಇಲ್ಲಿ, ಈಗಿನ ಸರ್ಕಾರ ಹೋಗಿ ಆಲ್ಟರ್ನೇಟ್ ಗೌರ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ, ಆಗ ಕಮ್ಯುನಿಟಿಗೆ ರಕ್ಷಣೆ ಕೊಡೋರು ಯಾರು? ಕಾಂಗ್ರೆಸ್ಸನ್ನು ಮನೆ ಸೇರ್ತಾರೆ. ಆಗ ರಕ್ಷಣೆ ಕೊಡಲಿಕ್ಕೆ ಇದೇ ಕುಮಾರಸ್ವಾಮಿ ಬರ್ತಾನೆ. ಅವತ್ತೇ ನಾನೇನು ಕೈ ಬಿಡಲ್ಲ. ಆ ಟೈಮ್ ಬಂದಾಗ ನಾವು ಬೇರೆ ಸಮಾಜಕ್ಕೆ ಏನು ಗೌರವ ಕೊಡ್ತೀನಿ, ಅದೇ ಸಮಾಜ ಮುಸಲ್ಮಾನ್ ಸಮಾಜಕ್ಕೂ ಕೊಡ್ತೀವಿ. ಲೆಟ್ ಡೌನ್ ಮಾಡೋ ಪ್ರಶ್ನೆ ಇಲ್ಲ. ನಾನು ಅದೇ ಪ್ರಶ್ನೆ ಅಂತ ತಮಗೆ ಕೇಳ್ತಾ ಇದ್ದೀನಿ. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆಗಿನ ಮೈತ್ರಿಯನ್ನು ಹೆಂಗೆ ನೋಡ್ತೀರಿ ನೀವು? ಅಂದರೆ BJP ಜೊತೆಗೆ ಹೋದ್ಮೇಲೆ ನೀವು ಹೆಂಗೆ ಜಾತ್ಯತೀತರಾಗ್ತೀರಿ ಅಂತ ಅನ್ನೋ ಪ್ರಶ್ನೆಯನ್ನು ಕುಮಾರಸ್ವಾಮಿ ಅವ್ರಿಗೆ ಕೇಳಿದ್ರಿ. ಹಾಗೇನು ಅಂದರೆ ಮುಸ್ಲಿಂ ಲೀಗ್ INDA ಮೈತ್ರಿಕೂಟದಲ್ಲಿ ಇದ್ರೂ ನಾವು ಜಾತ್ಯತೀತರು ಅನ್ನೋದು ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಶಿವಸೇನೆ ಜೊತೆ ಸೇರಿದ್ರು ಕೇಳಿ ಕೇಳಿ, ಕಾಂಗ್ರೆಸ್ ಶಿವಸೇನೆ ಜೊತೆ ಹೋದ್ರು. ಈಗ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು ಅಂತೀರಿ. ನಿತೀಶ್ ಕುಮಾರ್ 3 ಬಾರಿ BJPಗೆ ಹೋಗಿ ಅಲ್ಲಿಂದ ಬಂದನು, ಅಧಿಕಾರ ಎಲ್ಲ ಅನುಭವಿಸಿ, ಈಗ ಮೇನ್ ಕನ್ವೀನರ್ ಅವರೇ, ಇದೆಲ್ಲ ಒಂದು ಮಾಡೋಕೆ INDA ಅಲ್ಲಿ ಓಟ್ ಹಾಕಬೇಕು ಅಂತೀರಿ. ಅದೇ ಕುಮಾರಸ್ವಾಮಿ 1 ಬಾರಿ BJP ಜೊತೆ ಸಂಬಂಧ ಬೆಳೆಸ್ಬಿಟ್ಟ ಅಂತ ಹೇಳಿ ಶಾಶ್ವತವಾಗಿ ನನ್ನ ದೂರ ಇಡ್ತೀವಿ ಅಂದರೆ ಅರ್ಥ ಏನಿದೆ? ನಾನು ನಿಮ್ಮವ್ರ ಮುಸ್ಲಿಮಾನ್ ಬಂಧುಗಳು ಇದೆಲ್ಲ ಟ್ಯಾನ್ರಿ ರೋಡಲ್ಲಿ ಚುನಾವಣೆಗೆ ಮುಂಚೆ 2 ಬಾರಿ ಕರೆಸಿದ್ರು. ನನಗೆ ಕೋರ್ಟ್ ಮಾರ್ಷಲ್ ಮಾಡಿದ್ರು. ಒಂದು 20 ಜನ ಕೂತಿದ್ರು ಮುಸಲ್ಮಾನ ಮುಖಂಡರುಗಳು, ಧಾರ್ಮಿಕ ಗುರುಗಳು, ಮುಖಂಡರುಗಳೆಲ್ಲ. ಎಲ್ಲರಿಗೂ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೀನಿ. ನಮ್ಮ ಕಮಿಟ್ಮೆಂಟ್ ಏನು ಅಂತ ಹೇಳಿದ್ದೀನಿ. 2006 ನಾನು ಮುಖ್ಯಮಂತ್ರಿಯಾಗಿ BJP ಜೊತೆ ಸರ್ಕಾರ ಮಾಡಿದಾಗ ಮುಸಲ್ಮಾನರು ಕೈ ಬಿಟ್ಟನ. 2006ರಲ್ಲಿ BJP ಜೊತೆ ಸರ್ಕಾರ ಮಾಡಿ ನನ್ನ ಕಾಲದಲ್ಲಿ ಒಂದು ಗಲಾಟೆ ಹಾಕಿ ಅವಕಾಶ ಕೊಡಲಿಲ್ಲ. ಇದೇ ಸದಾನಂದಗೌಡರು BJP ಅಧ್ಯಕ್ಷರು ಆ ದತ್ತಪೀಠದಲ್ಲಿ ಯಾವೊಂದು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರು ಅಂತೇಳಿ BJP ಜೊತೆ ಸರ್ಕಾರ ಮಾಡಿ BJP ಅಧ್ಯಕ್ಷರು ಸದಾನಂದಗೌಡರು ಅರೆಸ್ಟ್ ಮಾಡಿ ಅಂತ ಹೇಳಿದೆ. ಈ ರೀತಿ ನಡ್ಕೊಂಡಿದ್ದೀನಿ ನಾನು. ಅದೇ ಈಗೇನು ನಡೀತಾ ಇದೆ, ಈಗ ಶಿವಮೊಗ್ಗ ಬೆಂಕಿ ಹಚ್ಕೊಂಡಿದೆಯಲ್ಲ, ಅದರಿಂದ ಯಾರಿಗೆ ತೊಂದರೆ ಆಗೋದು? ಅಮಾಯಕರಿಗೆ. ಇದು ಬೇಕಾ ನಮ್ಮ ರಾಜ್ಯದಲ್ಲಿ? ನಾನು ಯಾವುದೇ ಪಕ್ಷಗಳು ಈ ಥರ ಹೈತರ ಗಂಟೆ ಕಾರಣ ಆದರೆ ಎಲ್ರಿಗೂ ನಾನು ಖಂಡಿಸ್ತೀನಿ. ಈಗ ನಿಮ್ಮ DJ ಹೇಳಿದ್ದು ಕೊನೆಗೆ ಅನುಭವಿಸಿದ್ದು ಯಾರು? ಅಮಾಯಕರು, ಮಕ್ಕಳು. ಇದು ಬೇಕಿರ ಸರ್ವ ಜನಾಂಗದ ಶಾಂತಿ ತೊಟ್ಟು ಅದನ್ನೇ ನಾವು ಹೇಳೋದು. ಅದಕ್ಕೂ ನೋಡಿ ಆ ವಾತಾವರಣ ನಿರ್ಮಾಣ ಮಾಡಿ. ಇದು ನನ್ನ ಪ್ರಶ್ನೆ ಬ್ರದರ್. ಮುಸಲ್ಮಾನ್ ಸಮಾಜಕ್ಕೆ ಈಗಲೂ ಹೇಳ್ತೀನಿ, ಇವತ್ತು ನಮಗೆ ಗೌರವ ಇದೆ. ಎಲ್ಲ ಸಮಾಜಗಳನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಜಾತ್ಯತೀತ ಅಂದರೆ ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ, ಅದು ಜಾತಿಗಲ್ಲ, ಇದು ಸಂಪೂರ್ಣ ನಾಡಿನ ಜನತೆಯ ಯಾವುದೇ ಸಮಾಜ ಇರಲಿ ಎಲ್ರಿಗೂ ಇರತಕ್ಕಂಥ ಜಾತ್ಯತೀತ ಇದು. ಅದರಿಂದ ನನ್ನ ಬಗ್ಗೆ ಅನುಮಾನ ಬೇಡ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.